ಗುಡ್, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಪ್ರತಿಯೊಂದು ಸಿನಿಮಾಲೂ ಒಂದೊಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಪ್ರತಿಯೊಬ್ಬ ಕಲಾವಿದನೂ ಒಂದು ಕನಸು ಕಟ್ಕೊಂಡು ಒಂದು ಸಿನಿಮಾ ಮಾಡಿರ್ತಾರೆ. ಒಂದು ವಿಭಿನ್ನವಾದ ಒಂದು ಅತಿ ಆಸೆ ಗತಿ ಕೇಡು ಅಂತ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಮೆಸೇಜ್, ಸೋಷಿಯಲ್ ಮೆಸೇಜ್ ಕಾಸ್ಗೆ ಒಂದು ಸಿನಿಮಾ ಮಾಡಿದರೆ. ಸೊ ಆಲ್ ದಿ ಬೆಸ್ಟ್ ಟು ಆಲ್ ಟೆಕಿಲಾ ಟೀಮ್. ನನ್ನ ಸ್ನೇಹಿತರು ಒಂದು 10 ವರ್ಷದಿಂದ ಪರಿಚಯ, ಧರ್ಮಕೀರ್ತಿ ಅವರು. ಸೊ ಅವರು ಒಂದು ನವಗ್ರಹ ಆದಮೇಲೆ ಬಿಗ್ ಬಾಸ್ ಹೋದ್ಮೇಲೆ ಆಫ್ಟರ್ ಬಿಗ್ ಬಾಸ್ ಇದೊಂದು ಸಿನಿಮಾ ಮಾಡಿದ್ದಾರೆ. ಸೊ ಅವ್ರಿಗೂ ಇನ್ನೂ ಹೆಚ್ಚಿನ ಸಿನಿಮಾ ಸಿಕ್ಕಲಿ, ಅವ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಹೀರೋಯಿನ್ ಅವರು ನಿಖಿತಾ ಸ್ವಾಮಿ ಅವರು ಮಾಡಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಎಸ್ಪೆಷಲಿ ಕನ್ನಡ ಸಿನಿಮಾನ ಯಾವತ್ತೂ ನಾವು ಹೇಳಬೇಕು ಅಂದರೆ ಥಿಯೇಟ್ರ್ ಬಂದು ವೀಕ್ಷಣೆ ಮಾಡಿ. ಯಾವುದೇ ಕನ್ನಡ ಸಿನಿಮಾ ಬರಲಿ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ನೀವು ಎಷ್ಟು ಸಪೋರ್ಟ್ ಮಾಡ್ತಾರೆ, ಕಲಾವಿದರು ಹಂಗೆ ಬೆಳೀತಾ ಇರ್ತಾರೆ. ಏರುಪೇರು ತಪ್ಪು ಸರಿ ಇದ್ದೇ ಇರ್ತದೆ. ಯಾರು 100% ಪರ್ಫೆಕ್ಟ್ ಕೊಡಲಿಕ್ಕಾಗಲ್ಲ. ಏನಾದ್ರು ಆಗು ಹೋಗುಗಳು ಇರ್ತವೆ. ಅದನ್ನೆಲ್ಲ ಸರಿಪಡಿಸ್ಕೊಂಡು ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕನ್ನಡ ಸಿನಿಮಾನೂ ಬರಬೇಕು. ಇನ್ನು ಟಕೀಲಾ ಅನ್ನೋ ಕಿಕ್ ಏನೋ ಒಂದು ಪದ ಅಂತ ಕೇಳ್ತಿದ್ರು ಯಾರೋ ಒಬ್ಬರು. ಆ ಕಿಕ್ಕು ಬರೀ ಬಾರಲ್ಲ, ಸಿನಿಮಾ ಥಿಯೇಟ್ರಲ್ಲಿ ಪ್ರೇಕ್ಷಕರು ಕೊಡೋಂಗೆ ಎಲ್ಲ ಡೈರೆಕ್ಟ್ರು ವರ್ಕ್ ಮಾಡಲಿ, ಇನ್ನು ಕಲಾವಿದರು ವರ್ಕ್ ಮಾಡಲಿ, ಇನ್ನು ಪ್ರೇಕ್ಷಕರಿಗೆ ಒಳ್ಳೆ ಸಿನಿಮಾ ಬರ್ತಾ ಇರಲಿ ಅಂತ ಈ ಮೂಲಕ. ಇಟ್ಸ್ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಹುಡುಗರು ಇಷ್ಟಪಡ್ತಾರೆ. ಮುಖ್ಯವಾಗಿ ಫ್ಯಾಮ್ಲೀಸ್ನಲ್ಲಿ ಒಂದು ಮೋರಲ್ ಇದೆ. ಇವಾಗ ಎಷ್ಟೋ ಜನ ಮದುವೆ ಆದಮೇಲೆ ಹೆಣ್ಮಕ್ಳು ತಪ್ಪು ಮಾಡ್ತಾ ಇದ್ದಾರೆ. ಹೆಂಡತಿ ಅನ್ನೋದನ್ನ ಮರ್ತೋಗ್ತಾ ಇದ್ದಾರೆ. ಮರೆಯಬಾರದು ಅನ್ನೋದು ನಮ್ಮ ಪ್ರವೀಣ್ ನಾಯ್ಕ ಅವರ ಉದ್ದೇಶ. ಒಂದು ಮೋರಲ್ ಇದೆ ಈ ಸಿನಿಮಾನಲ್ಲಿ. ಎಲ್ಲರೂ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಸರ್, ಸಂದೇಶ ಏನು ಸರ್ ಈ ಸಿನಿಮಾದಲ್ಲಿ? ಮದುವೆ ಆದಮೇಲೆ ಹೆಂಡತಿ ಅನ್ಸ್ಕೊಂಡ ಮೇಲೆ ತಾಲಿಗೆ ಕಾಲುಂಗರಕ್ಕೆ ಒಂದು ಗೌರವ ಕೊಡಬೇಕು. ಅದು ಬಿಟ್ಟು ಬೇರೆ ಆಸೆ ಪಟ್ಟರೆ ಜೀವನ ಹಾಳಾಗತ್ತೆ. ಜೈಲಿಗೆ ಹೋಗಬೇಕು, ಸಾಧನೆ ಮಾಡೋದು ಏನಿಲ್ಲ, ತಪ್ಪೇ ಮಾಡಬಾರದು ಅನ್ನೋದು ಸಂದೇಶ ಕೊಟ್ಟಿದ್ದಾರೆ. ಚೆನ್ನಾಗಿದೆ.